ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 5 ದಿನಗಳಾಯಿತು. ಜೈಲೂಟ ಸೇರದೆ ನಿದ್ದೆ ಬರದೆ ದರ್ಶನ್ ಪರದಾಡ್ತಾ ಇದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋದಂಗೆ ಕಾಣಿಸ್ತಾ ಇದೆ ದರ್ಶನ್ ಅವರು. ಜೈಲು ಸಿಬ್ಬಂದಿ ಏನು ಊಟ ಕಾಫಿ ಕೊಟ್ಟರು ಅದನ್ನ ತಿಂದು ಸುಮ್ಮನಿದ್ದಾರೆ ಅವ್ರ ಪಾಡಿಗೆ. ಜೊತೆಲಿರೋರ ಜೊತೆ ಮಾತಾಡ್ತಾ ಇಲ್ಲ. ಮೊನ್ನೆ ಸೋಮವಾರ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಮಗ ಇಬ್ರು ಕೂಡ ಬಂದ್ ಹೋದ್ರು ಮಾತನಾಡಿಸಿ. ಮಂಕ್ ಆಗಿದ್ದಾರೆ. ಡೆಫಿನೆಟ್ ಆಗಿ ಅದೊಂದು ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥವ್ರು ಮತ್ತು ಬಹಳ ಅದ್ಭುತವಾದಂತಹ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದಂಥವ್ರು ಯಾವುದೋ ಒಂದು ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡು ತಮ್ಮದೆಲ್ಲದ ಇಷ್ಟೆಲ್ಲ ಅವಾಂತರಗಳನ್ನು ಮಾಡ್ಕೊಂಡು ಜೈಲ್ ಸೇರೋದು, ಅಲ್ಲೇ ದಿನಗಳನ್ನು ಕಳೆಯೋದು ಅನ್ನುವಂಥದ್ದು ಇದೆಯಲ್ಲ, ನಿಜಕ್ಕೂ ಮಾನಸಿಕವಾಗಿ ಅವರಿಗೆ ಒತ್ತಡ ಹೆಚ್ಚಾಗತ್ತೆ. ಅದೇ ಒಂದು ಸಮಸ್ಯೆಯಲ್ಲಿ ಅಥವಾ ಸ್ಥಿತಿಲಿ ಸದ್ಯ ದರ್ಶನ್ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ಮೆನುವಿನಂತೆ ಇವತ್ತು ಪುಳಿಯೋಗರೆ ಕೊಟ್ರಂತೆ, ತಿಂದಿದ್ದಾರೆ. ದರ್ಶನ್ ಅವ್ರನ್ನ ನೋಡೋಕೆ ಸೋಮವಾರ ಅವರ ಹೆಂಡತಿ ಮತ್ತು ಮಗ ಬಂದಿದ್ರು. ಅವರ ತಾಯಿ ಮತ್ತು ತಮ್ಮ ಕೂಡ ಬರ್ತಾರ ಪ್ರಶ್ನೆ. ಯಾಕಂದ್ರೆ ಕೌಟುಂಬಿಕವಾಗಿ ತಮ್ಮನ ಜೊತೆ ಆಗಿರ್ಬೋದು, ಅಮ್ಮನ ಜೊತೆ ಆಗಿರ್ಬೋದು, ಅವ್ರು ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಬರ್ತಾ ಇದ್ದಂತಹ ಸುದ್ದಿ. ಅವ್ರ ತಾಯಿ ಕೂಡ ಸಪ್ರೇಟ್ ಆಗಿ ಜೀವನ ಮಾಡ್ತಾ ಇದ್ರು. ಇದೀಗ ಮತ್ತೆ ಮಂಕಾದಂತೆ ಜೈಲಿನಲ್ಲಿ ಕಾಣಿಸ್ತಾ ಇದ್ದಾರೆ. ಸಹಕೈದಿಗಳ ಜೊತೆಗೂ ಕೂಡ ದರ್ಶನ್ ಏನ್ ಮಾತಾಡ್ತಿಲ್ಲ ಅವತ್ತಿನಿಂದಲೂ. ಇವತ್ತು ಅವರ ತಾಯಿ ಮತ್ತು ಅವರ ತಮ್ಮ ಸಹೋದರ ದಿನಕರ್ ಅವರು ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವ್ರನ್ನ ಮಾತನಾಡಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮೊನ್ನೆ ಅವರ ಹೆಂಡತಿ ಮತ್ತು ಮಗ ಬಂದ್ ಹೋಗಿದ್ರು. ಬಟ್ ಇಷ್ಟು ದಿನಗಳಾದ್ರೂ ಕೂಡ ತಮ್ಮ ಬರ್ಲಿಲ್ಲ, ಅವರ ತಾಯಿ ಬರ್ಲಿಲ್ವಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಇವತ್ತು ಬರುವಂತಹ ಸಾಧ್ಯತೆ ಇದೆಯಂತೆ. ಎಲ್ಲವೂ ಕೂಡ ಸರಿ ಇರಲಿಲ್ಲ ಅವರ ಕುಟುಂಬದಲ್ಲಿ ದರ್ಶನ್ ವಿಚಾರದಲ್ಲಿ. ಹಾಗಾಗಿ ಬರ್ತಾರಾ ಇಲ್ವಾ ಅನ್ನುವಂತಹ ಅನುಮಾನದ ನಡುವೆ ಇವತ್ತೆಲ್ಲ ಬರೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ಬಂದ್ರೆ ಭೇಟಿ ಮಾಡಿ 15 ನಿಮಿಷಗಳ ಕಾಲ ಅವಕಾಶ ಕೊಡ್ತಾರೆ. ಮಾತನಾಡಿಸ್ಕೊಂಡು ಏನಾದ್ರು ಮಾಡ್ಕೊಂಡು ಬಂದಿರ್ತಾರೆ ತಿನ್ಕೊಳಪ್ಪ ಅಂತ, ಹಂಗೆ ಕೊಟ್ಟು ಹೋಗ್ತಾರೆ. ಬಟ್ ನೋಡಿ ಇಲ್ಲಿ ಅವತ್ತೊಂದು ಸಲ ಎಚ್ಚರಿಕೆ ತಪ್ಪಿದ್ದು ಇಂಥ ಪರಿಸ್ಥಿತಿಯನ್ನ ಮತ್ತೆ 13 ವರ್ಷಗಳ ನಂತರ ಅನುಭವಿಸುವಂತಹ ಒಂದು ಪರಿಸ್ಥಿತಿಯನ್ನ ತಂದಿಟ್ಕೊಂಡಿದ್ದಾರೆ ದರ್ಶನ್. ಇವತ್ತು ಅವರ ಅಮ್ಮ ಮೀನಾ ಅವರು ಮತ್ತು ಅವರ ತಮ್ಮ ದಿನಕರ್ ಜೈಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಬರೀಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಂಬರೀಶ್, ಹೇಗಿದೆ ಜೈಲಿನಲ್ಲಿ ದರ್ಶನ್ ಅವರ ದಿನಚರಿ? ಆಕ್ಟಿವ್ ಆಗಿದ್ದಾರಾ? ಮತ್ತೇನೋ ಮಂಕು ಅಂತ ಮಾಹಿತಿ ಸಿಗ್ತಾ ಇದೆ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೇಳೋದಾದ್ರೆ ಅವ್ರ ತಾಯಿ ತಮ್ಮ ಬರೋ ಸಾಧ್ಯತೆ ಇದೆಯಾ ಇವತ್ತು? ಇದೆಯಾ, ಖಂಡಿತವಾಗೂ. ಈಗಾಗಲೇ ಜೈಲಿಗೆ ದರ್ಶನ್ ಬಂದು 5 ದಿನ ಕಳೆದಿದ್ದಾರೆ. ಈಗಾಗಲೇ 5 ದಿನ ಕಳೆದಾಗಲೂ ಸಹ ಬಂದ 3 ದಿನ ಸಂಪೂರ್ಣವಾಗಿ ಒಂದು ಮಂಕಾಗಿ ವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಆಗಿತ್ತು. ಯಾಕಂದ್ರೆ 13 ವರ್ಷಗಳ ಹಿಂದೆ ಜೈಲಿಗೆ ಬಂದಿದ್ರು. ಆದ್ರೆ ಆ ಮಟ್ಟಕ್ಕೆ ಇವತ್ತು ಜೈಲಿನಲ್ಲಿ ಪರಿಸ್ಥಿತಿ ಇಲ್ಲ. ಬೇರೆ ಸಂಪೂರ್ಣವಾಗಿ ಜೈಲಿನಲ್ಲಿ ಭದ್ರತೆ ಕಾರಣಗಳಿಂದ ಹೆಚ್ಚಾಗಿ ಟೈಟ್ ಸೆಕ್ಯೂರಿಟಿ ಆಗಿದೆ. ಆದ್ರೆ ದರ್ಶನ್ ಬಂದು ಈಗ 5 ದಿನ ಕಳೆದ ನಂತರ ಸಂಪೂರ್ಣವಾಗಿ ಅಂದ್ರೆ ಈ 5 ದಿನದಲ್ಲಿ ಸಾಕಷ್ಟು ನೋವುಗಳನ್ನ ವ್ಯಕ್ತಪಡಿಸಿದ್ರೆ, ಜೊತೆಗೆ ಮೌನಕ್ಕೆ ಶರಣಾಗಿದ್ರು. ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಬಂದಾಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ರು. ಆದ್ರೆ ನಿನ್ನೆಯಿಂದ ಮತ್ತೆ ಮೌನಕ್ಕೆ ಶರಣಾಗಿದ್ದಾರೆ. ಜೊತೆಗೆ ಏನು ಯಾರ ಜೊತೆ ಮಾತಾಡೋದಕ್ಕೂ ಸಹ ಮುಂದಾಗ್ತಾ ಇಲ್ಲ. ಯೋಗ ಮಾಡ್ಕೊಂಡು 1 ಗಂಟೆ ಸುಮ್ಮನೆ ಬೆಳಗ್ಗೆ ಹೊತ್ತು ಕುತ್ಕೋತಾರೆ. ನಂತರ ಜೈಲಿನ ಊಟನೂ ಸಹ ಸರಿಯಾಗಿ ತಿನ್ನಕ್ಕಾಗ್ತಿಲ್ಲ. ಹಾಗಾಗಿ ಜೈಲಿನಲ್ಲೂ ಸಹ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೂ ಸಹ ಕಷ್ಟ ಆಗ್ತದೆ. ಇನ್ನು ಇವತ್ತು ಅವರ ತಾಯಿ ಮತ್ತು ತಮ್ಮ ಇವತ್ತು ಜೈಲಿಗೆ ಬರ್ತಾರೆ. ಜೈಲಿಗೆ ಬಂದು ಭೇಟಿ ಮಾಡೋದಕ್ಕೆ ಇವತ್ತು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಜೊತೆಗೆ ಜೈಲಿನ ಅಧಿಕಾರಿಗಳ ಬಳಿ ಸಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ನಾವು ಇವತ್ತು ಭೇಟಿಗೆ ಅವಕಾಶ ಮಾಡ್ಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಮಧ್ಯಾಹ್ನದ ನಂತರ ಜೈಲಿಗೆ ಬರೋ ಸಾಧ್ಯತೆ ಹೆಚ್ಚಿಗೆ ಇರುವಂತದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಓಕೆ, ಅದು ಸಹಜ ಮಾನಸಿಕ ಒತ್ತಡವನ್ನ ಈ ಸಂದರ್ಭದಲ್ಲಿ ಎದುರಿಸುವಂಥದ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಿದುಣ್ಣು ಮಾರಾಯ ಅಷ್ಟೇ.